ವೀಕ್ಷಕರ ನಮಸ್ಕಾರ. 2028ರಲ್ಲಿ ನಡೆಯುವ ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ನೋಡಿ, 28ರ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ಆದ್ರೆ ಈಗಾಗಲೇ ರಾಜ್ಯ ಬಿಜೆಪಿ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲುವುದಕ್ಕೆ ರೋಡ್ ಮ್ಯಾಪ್ ಅನ್ನು, ಗೇಮ್ ಪ್ಲಾನ್ ಅನ್ನು ಸಿದ್ಧಪಡಿಸತೊಡಗಿದೆ. ನೋಡಿ, ಶತಾಯಗತಾಯ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಮಣಿಸಬೇಕು, ಈ ಮೂಲಕ ಅಧಿಕಾರಕ್ಕೆ ಬರಬೇಕು ಎಂಬುದು ಬಿಜೆಪಿ ನಾಯಕರ ಲೆಕ್ಕಾಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಮಧ್ಯ ಕರ್ನಾಟಕದಲ್ಲಿ ಬೃಹತ್ ಸಮಾವೇಶವೊಂದು ಆಯೋಜಿಸುವ ಮೂಲಕ, ಅಲ್ಲಿಂದ ಪ್ರಭಾವಳಿಯನ್ನು ಸೃಷ್ಟಿಸುವ ಮೂಲಕ 2028ರ ವಿಧಾನಸಭೆ ಚುನಾವಣೆಗೆ ಈ ಒಂದು ಸಮಾವೇಶದ ಪ್ರಭಾವಳಿಯನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಈ ಒಂದು ಸಮಾವೇಶದ ಮೂಲಕ ರಾಜ್ಯದಲ್ಲಿ ಬೃಹತ್ ಅಲೆಯನ್ನು ಎಬ್ಬಿಸಿ ಅಧಿಕಾರ ಹಿಡಿಯುವುದಕ್ಕೆ ಲೆಕ್ಕಾಚಾರ, ಗೇಮ್ ಪ್ಲಾನ್, ರೋಡ್ ಮ್ಯಾಪ್ ಕೂಡ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಮುಂದಿನ ತಿಂಗಳು 2ನೇ ವಾರದಲ್ಲಿ ಚಿತ್ರದುರ್ಗದಲ್ಲಿ ನಡೆಯುವ ಕಾರ್ಯಕ್ರಮವಾದರೂ ಯಾವುದು? ಈ ಒಂದು ಕಾರ್ಯಕ್ರಮಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುತ್ತಾ ಬಿಜೆಪಿ. ಆದ್ರೆ ಈ ಕಾರ್ಯಕ್ರಮದ ಲೆಕ್ಕಾಚಾರವಾದ್ರೂ ಏನು? ವೀಕ್ಷಕರು ನೋಡಿ, ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಚಲದಂಕಮಲ್ಲ BS ಯಡಿಯೂರಪ್ಪ ಅವರ ರಾಜಕೀಯಕ್ಕೆ ಬಂದು 50 ವರ್ಷ ಪೂರೈಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧ್ಯ ಕರ್ನಾಟಕದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸುವ ಕುರಿತು ಚಿಂತನೆ ನಡೆಸಿದೆ. ಈಗಾಗಲೇ ಒಂದು ಬೃಹತ್ ಸಮಾವೇಶ ನಡೆಸುವುದಕ್ಕೆ ಅಂತಿಮ ಸಿದ್ಧತೆಗಳು ಕೂಡ ನಡೆಯುತ್ತಿವೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಬಿಜೆಪಿ ಈ ಸಮಾವೇಶದ ಮೂಲಕ ಯಾವ ಸಂದೇಶವನ್ನು ನೀಡುವುದಕ್ಕೆ ಸಜ್ಜಾಯಿತು? ಗೆಲುವಿಗೆ ಈ ಒಂದು ಸಮಾವೇಶ ಪ್ರೇರಣೆಯಾಗತ್ತಾ? ವೀಕ್ಷಕರು ನೋಡಿ, ಮೊದಲದಾಗಿ 3 ಅಂಶಗಳಿಗಾಗಿ ಇಂಥದ್ದೊಂದು ಸಮಾವೇಶ ಮಾಡುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ. ನೋಡಿ, ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಈ ಒಂದು ಸಮಾವೇಶ ನಡೆಯುತ್ತೆ. ಮಾಜಿ ಸಿಎಂ BS ಯಡಿಯೂರಪ್ಪನವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು 60 ವರ್ಷ ಪೂರೈಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಈ ಒಂದು ಬೃಹತ್ ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಒಂದು ಟಾರ್ಗೆಟ್ ಅನ್ನು ಇಟ್ಟುಕೊಳ್ಳಲಾಗಿದೆ. ಈ ಮೂಲಕ ಅಂದ್ರೆ ಈ ಬೃಹತ್ ಸಮಾವೇಶದ ಮೂಲಕ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮೂಲಕ ರಾಜ್ಯದಲ್ಲಿ ಒಂದು ಪ್ರಭಾವಳಿ ಸೃಷ್ಟಿಸುವ ಒಂದು ಅವಕಾಶಕ್ಕಾಗಿ ಬಿಜೆಪಿ ನಾಯಕರು ಇಂಥದ್ದೊಂದು ಗೇಮ್ ಪ್ಲಾನ್ ಮಾಡಿದ್ದಾರೆ. ನೋಡಿ, ವಿಧಾನಸಭೆ ಚುನಾವಣೆಗೆ ಈ ಸಮಾವೇಶದ ಮೂಲಕವೇ ಸಂದೇಶ ಕೊಡುವುದಕ್ಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು. ಈ ಸಮಾವೇಶಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮೂಲಕ ಒಂದು ಪ್ರಭಾವಳಿ ಸೃಷ್ಟಿಸುವುದು ಅಷ್ಟೇ ಅಲ್ಲ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿರೋಧಿ ಅಲೆ ಎದ್ದಿದೆ ಎಂಬ ಸಂದೇಶವನ್ನು ನೀಡುವುದಕ್ಕೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಈ ನಿಟ್ಟಿನಲ್ಲಿ ಒಂದು ರೋಡ್ ಮ್ಯಾಪ್ ತಯಾರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಸಮಾವೇಶಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರು ಬಂದ್ರೆ ಬಹುತೇಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲೆ ಸೃಷ್ಟಿಯಾಗಿದೆ ಎಂಬ ಸಂದೇಶವನ್ನು ಈ ವೇದಿಕೆ ಮೂಲಕ ನೀಡುವುದು ಬಿಜೆಪಿ ನಾಯಕರ ಲೆಕ್ಕಾಚಾರವಾಗಿದೆ. ಅಷ್ಟೇ ಅಲ್ಲ, ನೋಡಿ, ಕಳೆದ 4-5 ವರ್ಷಗಳ ಹಿಂದೆ ಅಂದ್ರೆ 2023ರ ವಿಧಾನಸಭೆ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೆಸರಲ್ಲಿ ಸಿದ್ದರಾಮ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ದಾವಣಗೆರೆಯಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ 4ರಿಂದ 5 ಲಕ್ಷಕ್ಕೆ ಹೆಚ್ಚು ಜನರು ಭಾಗವಹಿಸಿದ್ರು. ಆ ಚುನಾವಣೆಯ ಮೂಲಕ, ಆ ಸಮಾವೇಶದ ಮೂಲಕ ಒಂದು ಪ್ರಭಾವಳಿ ಸೃಷ್ಟಿಸುವ ಮೂಲಕ ಕಾಂಗ್ರೆಸ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಅದ್ಭುತವಾದ ಗೆಲುವನ್ನು ಸಾಧಿಸಿತ್ತು. ಅದೇ ರೀತಿ ಬಿಜೆಪಿ ಕೂಡ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಇಂಥದ್ದೊಂದು ಸಮಾವೇಶ ನಡೆಸುವ ಮೂಲಕ ಅಂದ್ರೆ ಯಡಿಯೂರಪ್ಪ ಅವರ ರಾಜಕೀಯ ಜೀವನದ ಕುರಿತು ಅಭಿಮಾನೋತ್ಸವ ಸಮಾವೇಶವನ್ನು ನಡೆಸುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಅಲೆ ಎಬ್ಬಿಸುವುದು, ಅದೇ ರೀತಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಹುದೊಡ್ಡ ವಿರೋಧಿ ಅಲೆ ಇದೆ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಈ ವಿರೋಧಿ ಅಲೆಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳುವುದಕ್ಕೆ, ತನ್ನ ಅಧಿಕಾರ ಹಿಡಿಯುವುದಕ್ಕೆ ಮೆಟ್ಟಿಲಾಗಿ ಬಳಸಿಕೊಳ್ಳುವುದಕ್ಕೆ ಬಿಜೆಪಿ ಚಿಂತನೆ ನಡೆಸಿದೆ. ಈ ವಿಷಯದಲ್ಲಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ತುಂಬಾ ಮುತುವರ್ಜಿಯಾಗಿ ಒಂದು ಗೇಮ್ ಪ್ಲಾನ್, ರೋಡ್ ಮ್ಯಾಪ್ ಅನ್ನು ಕೂಡ ಸಿದ್ಧಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಅದೇ ರೀತಿ ಈ ಒಂದು ಸಮಾವೇಶ ನಡೆಸುವುದಕ್ಕೆ 2ನೇ ಕಾರಣ ಏನಪ್ಪಾ ಅಂದ್ರೆ, ಮಾಜಿ ಸಿಎಂ ಆಗಿರ್ತಕ್ಕಂಥ BS ಯಡಿಯೂರಪ್ಪ ಅವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅದು ಕರ್ನಾಟಕದಲ್ಲಿ ಬಿಜೆಪಿ ಹಬ್ಬ ಆಗಿಲ್ಲ ಅಂದ್ರೆ ಅದು ಬಿಜೆಪಿ ಕಳೆದ 50 ವರ್ಷಗಳಿಂದ ಪಕ್ಷಿ ಕಟ್ಟಿ ಬೆಳೆಸಿದ್ದಾರೆ ಮತ್ತು ಹಲವು ಸಾಧನೆ ಕೂಡ ಮಾಡಿದ್ದಾರೆ. BS ಯಡಿಯೂರಪ್ಪನವರು
ನೀಡಿದಂತ ಕೊಡುಗೆ ಕೂಡ ದೊಡ್ಡದಿದೆ. ಅವರ ವಿರೋಧಿಗಳು ಕೂಡ ಯಡಿಯೂರಪ್ಪನವರ ಸಾಧನೆಗಳನ್ನು ಕೂಡ ಒಪ್ಕೊಳ್ತಾರೆ. ನೋಡಿ, BS ಯಡಿಯೂರಪ್ಪ ಅವರು ಅಧಿಕಾರದಲ್ಲಿ ಇದ್ದದ್ದು ಕಡಿಮೆ ಅವಧಿ ಇರ್ಬೋದು, ಆದ್ರೆ ಅವರು ನೀಡಿದಂತ ಕಾರ್ಯಕ್ರಮಗಳಿದಾವಲ್ಲ ತುಂಬಾ ದೂರದೃಷ್ಟಿಯಿಂದ ಕೂಡಿವೆ ಮತ್ತು ಜನರಿಗೆ ಅದು ತುಂಬಾ ಉಪಯೋಗಕಾರಿ ಆಗಿದೆ. ಇದರಿಂದಾಗಿ ಜನಮಾನಸದಲ್ಲಿ BS ಯಡಿಯೂರಪ್ಪ ಅವರ ರಾಜಕೀಯ ಬೆರೆತು ಹೋಗಿದೆ. ಯಡಿಯೂರಪ್ಪ ಅವರ ಸಾಧನೆ, ಅವರ ಕೊಡುಗೆಯನ್ನು ಅವರ ವಿರೋಧಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಅದರ JDS ನಲ್ಲಿ ಇರ್ಬೋದು, ಇನ್ನಿತರ ಪಕ್ಷದಲ್ಲಿ ಇರಬಹುದು, ಆ ವಿರೋಧಿಗಳು ಕೂಡ ಯಡಿಯೂರಪ್ಪ ಅವರ ಸಾಧನೆಯನ್ನು ಹೊಗಳುತ್ತಾರೆ. ಯಡಿಯೂರಪ್ಪ ಅವರ ಸಾಧನೆಯನ್ನು ಕೂಡ ಮತ್ತೊಮ್ಮೆ ಸಾರಿ ಹೇಳುವುದು. ಈ ಒಂದು ಸಮಾವೇಶದಲ್ಲಿ ಯಡಿಯೂರಪ್ಪ ಅವರು ನೀಡಿದಂತ ಸಾಧನೆಯನ್ನು, ಕೊಟ್ಟಂತ ಕೊಡುಗೆಯನ್ನು, ಉದಾಹರಣೆಗೆ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ಯೋಜನೆ ಇರ್ಬೋದು, ಮತ್ತು ರೈತರಿಗೆ ಮಾಡಿದಂತ ಅನುಕೂಲಗಳು ಇರ್ಬೋದು, ರೈತರಿಗಾಗಿ ಜಾರಿಗೆ ತಂದಂತ ಯೋಜನೆಗಳು ಇರ್ಬೋದು, ಇಂಥ ಯೋಜನೆಗಳನ್ನು ಜನರಿಗೆ ಪರಿಚಯಿಸುವುದು ಅಷ್ಟೇ ಅಲ್ಲ, ಬಿಜೆಪಿ ಸರ್ಕಾರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಅವನ್ನು ಮುಂದುವರಿಸುವ ಭರವಸೆಯನ್ನು ಕೂಡ ಬಿಜೆಪಿ ತನ್ನ ಅಜೆಂಡಾದಲ್ಲಿ ಇಟ್ಟುಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ರೀತಿ ಮೂರನೇ ಕಾರಣ ಏನಪ್ಪಾ ಅಂದ್ರೆ, ಈ ಸಮಾವೇಶಕ್ಕೆ 10 ಲಕ್ಷಕ್ಕೆ ಹೆಚ್ಚು ಜನರನ್ನು ಸೇರಿಸುವುದು. ಅದೇ ರೀತಿ ರಾಜ್ಯದಲ್ಲಿ ಈಗಾಗಲೇ 3 ವರ್ಷಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿರೋಧಿ ಅಲೆ ಇದೆ. ನೋಡಿ, ಈಗಾಗಲೇ ಸಣ್ಣ ಪುಟ್ಟ ಆಕ್ರೋಶಗಳು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತೇವೆ. ಉದಾಹರಣೆಗೆ ಯುವಕರು ಕೂಡ ನೇಮಕಾತಿಗೆ ಆರಂಭಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾರೆ. ಅಷ್ಟೇ ಅಲ್ಲ, ಕೆಲ ಬೆಲೆ ಏರಿಕೆ ವಿಷಯದ ಕುರಿತು ರಾಜ್ಯದ ಜನರು ಕೂಡ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ರೀತಿ ಈ ಯುವ ನಿಧಿ ಸೇರಿ ಮತ್ತಿತರ ಅಸಮರ್ಪಕ ಯೋಜನೆಗಳ ಕುರಿತು ಒಂದು ಧ್ವನಿಯನ್ನು ಕೂಡ ಹಲವರು ಎತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಕೂಡ ಎತ್ತಿ ತೋರಿಸುವುದು, ಆ ಸಮಾವೇಶದ ಮೂಲಕ ಜನರಿಗೆ ಮನವರಿಕೆ ಮಾಡಿಕೊಡುವುದು. ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಏನೂ ಆಗಿಲ್ಲ, ಗ್ಯಾರಂಟಿ ಹೆಸರಲ್ಲಿ ನಿಮಗೆ ಯಾಮಾರಿಸಿದ್ದಾರೆ ಹೊರತು ಉಪಯೋಗವಾಗಿಲ್ಲ, ದರ ಹೆಚ್ಚಳ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಸಮಾವೇಶದಲ್ಲಿ ಬಿಚ್ಚಿಡುವ ಮೂಲಕ ಒಂದು ಸಂದೇಶ ಕಳಿಸುವುದೇನಪ್ಪ ಅಂದ್ರೆ, ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿದೆ ಎಂಬುದನ್ನು ಸಾಬೀತುಪಡಿಸುವುದು ಬಿಜೆಪಿ ಲೆಕ್ಕಾಚಾರವಾಗಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗದಲ್ಲಿ ನಡೆಸುವಂತಹ ಒಂದು ಸಮಾವೇಶ 2029 ವಿಧಾನಸಭೆ ಚುನಾವಣೆಗೆ ಬಿಜೆಪಿಗೆ ಅಧಿಕಾರ ಹಿಡಿಯುವುದಕ್ಕೆ ಮೆಟ್ಟಿಲಾಗಿ ಮಾಡಿಕೊಳ್ಳುವುದಕ್ಕೆ ಬಿಜೆಪಿ ನಾಯಕರು ಚಿಂತನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಸಮಾವೇಶಕ್ಕೆ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಮೂಲಕ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಎಂಬುದನ್ನು ಸಾಬೀತುಪಡಿಸುವುದಕ್ಕೂ ಕೂಡ ತಯಾರಾಗಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಿಎಂ BS ಯಡಿಯೂರಪ್ಪನವರು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ, ಸಾಧನೆಯನ್ನು ಕೂಡ ನೆನಪು ಮಾಡಿಕೊಳ್ಳುವುದು. ಅದೇ ರೀತಿ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತ ಯೋಜನೆಗಳನ್ನು ಮತ್ತೆ ಮುಂದುವರಿಸುವ ಒಂದು ಭರವಸೆಯನ್ನು ನೀಡುವ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಮುಂದಿದೆ. ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಚುನಾವಣೆಯಲ್ಲಿ ಪಕ್ಷ ಅಧಿಕಾರ ಹಿಡಿಯುವುದಕ್ಕೆ ಒಂದು ರೋಡ್ ಮ್ಯಾಪ್ ರೆಡಿ ಮಾಡ್ತಿದ್ದಾರೆ. ಆ ರೋಡ್ ಮ್ಯಾಪ್ ಆರಂಭದ ಭಾಗವೇ BSY ಅಭಿಮಾನೋತ್ಸವ ಸಮಾವೇಶವಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.